ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಸೈಟ್ನ ಸಂಕಷ್ಟ ಉರುಳಾಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಟಿಜೆ ಅಬ್ರಾಹಂ ಸಮರವನ್ನ ಸಾರಿದ್ದಾರೆ. ಮೂಡಾದಲ್ಲಿ ಪರಿಹಾರ ಕೇಳಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಬೆಳವಣಿಗೆ ಆಗ್ತಾ ಇದೆ. ಮೂಡಾದಲ್ಲಿ ಪರಿಹಾರ ಕೇಳಿದ್ದ ಜಮೀನೇ ಇಲ್ಲ, ಬೇರೆಯವರ ಜಮೀನಿಗೆ ಪರಿಹಾರ ಪಡೆದಿದ್ದಾರೆ. ಆರ್ಟಿಐ ಕಾರ್ಯಕರ್ತ ಅಬ್ರಾಹಂ ಸ್ಫೋಟಕ ಹೇಳಿಕೆ ಇದು. ರಿಪಬ್ಲಿಕ್ ಕನ್ನಡಕ್ಕೆ ಟಿಜೆ ಅಬ್ರಾಹಂ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಒಂದು ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಓಪನ್ ಚಾಲೆಂಜ್ ಮಾಡ್ತೀನಿ, ನಾನು ದಾಖಲೆ ಸಮೇತ ಚರ್ಚೆಗೆ ಸಿದ್ಧ ಅಂತ ಟಿಜೆ ಅಬ್ರಾಹಂ ಬಹಿರಂಗ ಸವಾಲನ್ನು ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಚರ್ಚೆಗೆ ಬರಲಿ ಅಂತ ಆಹ್ವಾನವನ್ನ ನೀಡಿದ್ದಾರೆ. ಅವರು ಹೇಳ್ತಾ ಇರೋದು ಮೂಡಾದಲ್ಲಿ ಪರಿಹಾರ ಜಮೀನೇ ಇಲ್ಲ, ಬೇರೆ ಅವರ ಜಮೀನಿಗೆ ಇವರು ಪರಿಹಾರವನ್ನ ಪಡೆದಿದ್ದಾರೆ. ಅಲ್ಲಿಗೆ ಮೂಡ ಹಗರಣಕ್ಕೆ ಮತ್ತೊಂದು ಸ್ಫೋಟಕ ತಿರುವು ಸಿಗ್ತಾ ಇರೋದು. ಈಗಾಗಲೇ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಿದೆ. ಈ ಮಧ್ಯೆ ಟಿಜೆ ಅಬ್ರಾಹಂ ಆರ್ಟಿಐ ಕಾರ್ಯಕರ್ತರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಅದು ಡಿಕೆ ಶಿವಕುಮಾರ್ ಅವರಿಗೆ ಓಪನ್ ಚಾಲೆಂಜ್ ಕೂಡ ಮಾಡಿದ್ದಾರೆ. ದಾಖಲೆ ಸಮೇತ ನಾನು ಚರ್ಚೆಗೆ ಸಿದ್ಧ, ಡಿಕೆ ಶಿವಕುಮಾರ್ ಅವರು ಕೂಡ ಚರ್ಚೆಗೆ ಬರಲಿ ಅಂತ ಆಹ್ವಾನವನ್ನ ನೀಡಿದ್ದಾರೆ. ನೋಡಿ, ರಾಜ್ಯಪಾಲರ ಹತ್ರ 1.5 ಗಂಟೆ ಈ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರೋದು, ದೂರು ದಾಖಲಿಸಿರೋದು. PS ಯಡಿಯೂರಪ್ಪ ವಿರುದ್ಧವೂ ಕೂಡ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ದೂರನ್ನ ಟಿಜೆ ಅಬ್ರಾಹಂ ದಾಖಲಿಸಿದ್ದು. ಈಗ ಮೂಡಾ ಸೈಟ್ನ ಸಂಕಷ್ಟದ ವಿಚಾರವಾಗಿ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಅದು 1.5 ಗಂಟೆಗಳ ಕಾಲ. ಪ್ರಾಸಿಕ್ಯೂಷನ್ ಕೊಟ್ರೆ ಸಿಎಂ ಸಿದ್ದರಾಮಯ್ಯಗೆ 100ಕ್ಕೆ 100ರಷ್ಟು ಸಂಕಟ ಫಿಕ್ಸ್. ಈ ಮಧ್ಯೆ ಟಿಜೆ ಅಬ್ರಾಹಂ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಮಂತ್ರಿ ಪರಿಷತ್ ನಿನ್ನೆ ಟಿಜೆ ಅಬ್ರಾಹಂ ಕೊಟ್ಟಿದ್ದ ದೂರಿನ ಆಧಾರದ ಮೇಲೆ ಏನು ರಾಜ್ಯಪಾಲರು ಏನು ಶೋಕಸ್ ನೋಟಿಸ್ ಕೊಟ್ಟಿದ್ದು ಅದು ತಿರಸ್ಕಾರ ಮಾಡಬೇಕು, ಅಬ್ರಾಹಂ ಅವರಿಗೆ ಪರ್ಮಿಷನನ್ನು ಕೊಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಮಂತ್ರಿ ಪರಿಷತ್ ನಿರ್ಣಯ ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಅಬ್ರಾಹಂ ನಮ್ಮ ಜೊತೆ ಇದ್ದಾರೆ. ಸರ್, ಒಂದು ಹೇಳುವಂಥದ್ದು, ನೀವು ಕೊಟ್ಟಿರುವಂಥ ದೂರನ್ನು ಹಿಂಪಡಿಬೇಕು, ನಾನು ಮಂತ್ರಿ ಪರಿಷತ್ತನ್ನು ಏನು ನಿರ್ಣಯ ತೆಗೆದುಕೊಂಡು ರಾಜ್ಯಪಾಲರು ಅದನ್ನು ಹಿಂಪಡಿಬೇಕು ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬಾರ್ದು ಅಂತ. ಇದು ಎರಡೂ ಇವರು ಸಲಹೆ ಏನು ಕೊಟ್ಟಿದ್ದಾರೋ ಅದು ಕೊಡುವಂಥ ಸಲಹೆನ ಅಂತ ನಾನು ನಿಮಗೆ ಕೇಳ್ತೀವಿ, ಸಾಮಾನ್ಯ ಜನರಿಗೆ ಕೇಳ್ತೀವಿ. ಇದು ಸಲಹೆನ, ಒಂದು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ನೀವು ಅದನ್ನು ಪ್ರಾಸಿಕ್ಯೂಷನ್ ಕೊಡಬಾರ್ದು ಅಂತ. ಅರೆ, ನೀವು ಉತ್ತರನೇ ಕೊಡಲಿಲ್ಲಲ್ರಿ, ಉತ್ತರನೇ ಕೊಡಲಿಲ್ಲ. ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ಬೋದೋ ಇಲ್ಲೋ ಅನ್ನೋದಕ್ಕೆ ನಾನು ಸಮಜಾಯಿಸಿ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ದಿರಾ, ಕೊಡಬೇಡಿ ಅಂತ ಹೇಳಿದ್ರೆ ವಾಟ್ ಇಸ್ ಯೋರ್ ಡಿಫೆನ್ಸ್? ಕಾನೂನಲ್ಲಿ ಕೇಳ್ತದೆ, ಗವರ್ನರು ಶುಡ್ ಗಿವ್ ಯು ಅನ್ ಆಪರ್ಚುನಿಟಿ, ಅದು ಕೊಟ್ಟಿದ್ದಾರೆ. ಈಗ ಎರಡನೇ ಪ್ರಶ್ನೆಯಲ್ಲಿ ಬರೋದು ಆವತ್ತೇ ಕೊಟ್ಬಿಟ್ರಲ್ಲ ಅಂತ. ಆವತ್ತೇ ಕೊಡೋಕ್ಕೇನು ತಪ್ಪು? ನಾನು 3 ದಿನಕ್ಕೆ ಹಿಂದೆ ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೆ. ನಾನು ಮೇಲ್ ಬೇಕಾದ್ರೆ ನಾನು ಕಳಿಸ್ತೀನಿ, ಅದನ್ನು ಎಲ್ರಿಗೂ ಕಳಿಸ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ, ಕಳಿಸ್ದೆ. ಅದನ್ನು 3 ದಿನ 4 ದಿನ ನೋಡಿಕೊಂಡು ಅವ್ರು ಕೊಟ್ಟರು. ಆ ಕೊಟ್ಟ ಮೇಲೆ ನನಗೆ ಅವ್ರಿಗೆ ಗೊತ್ತು ನಾನು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ಬರ್ತಾಯಿದ್ದೀನಿ ಅಂತ. ಅವರು ನೋಡಿದ ಮೇಲೆ ಸುಮ್ಮನೆ ನೋಡ್ಬಿಟ್ಟು ಆಯ್ತು ಹೋಗ್ರಿ ಅಂತ ಹೇಳ್ತಾರಾ? ಕೇಳ್ತಾರೆ. ಕೇಳಿ ಆಲಿಸಿ 1.5 ಗಂಟೆ ಆಲಿಸಿ ಅರ್ಥ ಮಾಡ್ಕೊಂಡ ಮೇಲೆ ಇನ್ನೇನು ಅದಕ್ಕೆ ಮೇಲಿದೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ ರೀ. ಲೆಟ್ ಹಿಮ್ ಕಮ್ ಅಂಡ್ ಸಿಟ್ ಆನ್ ದಿ ಎನಿ ಚಾನಲ್ ಆಫ್ ಹಿಸ್ ಚಾಯ್ಸ್. ಲೆಟ್ ಹಿಮ್ ಬ್ರಿಂಗ್ ಅನ್ ಅಡ್ವೊಕೇಟ್, ಹೂಎವರ್ ಹಿ ವಾಂಟ್ಸ್ ಟು ಬ್ರಿಂಗ್, ದಿ ಬಿಗ್ಗೆಸ್ಟ್ ಟಾಲೆಸ್ಟ್ ನೇಮ್ ಇನ್ ದಿಸ್ ಕಂಟ್ರಿ. ಲೆಟ್ ದಮ್ ಕಮ್ ಅಂಡ್ ಸಿಟ್ ಫಾರ್ ಅ ಡಿಬೇಟ್. ಲೆಟ್ ಅಸ್ ಸಿ. ಹಾಫ್ ಅನ್ ಅವರ್ ಕುಂತ್ಕೊಳ್ಳೋಕೆ ಹೇಳ್ರಿ, ಸಾಕು. ನಮ್ಮ ಸ್ಟುಡಿಯೋ ಬಂದು ನೀವು ಬರ್ತೀರಿ, ನೀವು ಡಿ ಕೆ ಶಿವಕುಮಾರ್ ಆಸ್ಕ್ ಹಿಮ್ ಟು ಕಮ್. I am ready. Half an hour. And I want him to bring up the best advocate in this country. And I am saying, ನನ್ನ ಮೇಲೆ ಆರೋಪ ಇದೆ, ನಾನು ಕಳ್ಳ ಸುಳ್ಳ ಥರ್ಡ್ ರೇಟ್ ಫೆಲೋ ಅಂತ ಇದೆ ರೀ. ಬಟ್ ನಾನು ಹೇಳಿರೋದ್ರಲ್ಲಿ ನಿಜ ಇದೆಯೋ ಇಲ್ವೋ, ನಿಜಾಯಿತಿ ಇದೆಯೋ ಇಲ್ವೋ, ಇದನ್ನು ಇನ್ವೆಸ್ಟಿಗೇಟ್ ಮಾಡ್ಬೋದೋ ಇಲ್ವೋ ಅನ್ನೋದನ್ನು ಚರ್ಚೆ ಮಾಡೋಣ. ಮತ್ತೊಂದು, ತನಿಖೆ ಸಂಸ್ಥೆ ಯಾವುದು ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಯಾವುದೋ ತನಿಖಾ ಸಂಸ್ಥೆ ಕೊಡಬೇಕು, ಆಮೇಲೆ ಏಕಾಏಕಿ ಒಬ್ಬ ವ್ಯಕ್ತಿ ಹೋಗಿ ದೂರ ಕೊಡೋದು ಎಷ್ಟು ಸರಿ ಅಂತ ಅದನ್ನೇ ಹೇಳಿದ್ದು. ಏಕಾಏಕಿ ಹೋಗೋಕ್ಕೆ ಸಾಧ್ಯತೆ ಇರಲಿಲ್ಲ. ಐ ಆಮ್ ರಿಪೀಟಿಂಗ್, ಅದಕ್ಕೆ ಅವಕಾಶ ಇರಲಿಲ್ಲ. ನಾನು ಕಂಪ್ಲೇಂಟ್ ಹಾಕಿ ಕೋರ್ಟ್ಗೆ ಹೋಗಿ ಕೋರ್ಟಿಂದ ಆದೇಶ ಬಂದ ಮೇಲೆ ನಾನು ಹೋಗಬೇಕಾಗಿತ್ತು. ಪಾಸ್ಟ್ ಟೆನ್ಸ್, ದಟ್ ಇಸ್ ಪಾಸ್ಟ್ ಟೆನ್ಸ್. ಈ ಸರ್ಕ್ಯುಲರ್ ಬಂದ ಮೇಲೆ ಜಸ್ಟಿಸ್ ನಾಗಪ್ರಸನ್ನ ಅವರು ಕೊಟ್ಟಿರೋ ಆದೇಶದ ಮೇರೆಗೆ
ಯಾವಾಗ ಈ ಸರ್ಕ್ಯುಲರ್ ಬಂತೋ ಅದಾದಮೇಲೆ ಈ ರಾಜ್ಯದಲ್ಲಿ ಇಂದಿನ ಕಾನೂನು ಪ್ರಕಾರ ನಾನು PCR ಹಾಕ್ಬೇಕಾದ್ರೆ ಐ ನೀಡ್ ದಿ ಸ್ಯಾಂಕ್ಷನ್, ದಿಸ್ ಇಸ್ ದಿ ಆರ್ಡರ್. ಇದನ್ನು ಅವರು ನೋಡಿದ್ದಾರೆ. ಅದು ನೋಡಿದ ಮೇಲೆ ಇವ್ರಿಗೆ ಓದಲಿಲ್ವಾ, ಅರ್ಥ ಆಗಲಿಲ್ವಾ, ಏನು ನನಗೆ ಗೊತ್ತಾಗ್ತಾ ಇಲ್ಲ. ಮೇಧಾವಿಗಳು ಕುಂತಿದ್ರಲ್ಲ ಅಲ್ಲಿ, ಅಷ್ಟು ಜನ ಮೇಧಾವಿಗಳಲ್ಲಿ ಕೂತಿದ್ದು, ಲಾ ಮಿನಿಸ್ಟ್ರ್ ಕೂತಿದ್ರು, ಅವ್ರಿಗೆ ಓದಿಲ್ವಾ ಇದನ್ನು? ಹಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಒಬ್ಬ ಹೆಣ್ಣುಮಗಳು ಸೈಟನ್ನು ದಾನ ಕೊಟ್ಟಿರ್ತದ್ದು, ಅದು ಪರಿಹಾರ ಕೇಳಿದ್ರೆ ತಪ್ಪಿದೆ ಜಮೀನು ಅಂತ ಹೇಳ್ತಾ ಇರುವಂಥದ್ದು. ನಾ ಕೇಳ್ತಾ ಅವರಿಗೆ ದಾನ ಎಲ್ಲಿಂದ ಬಂತ್ರಿ? ಯಾವ ಜಮೀನು ರೀ? ತೋರಿಸ್ರಿ, ಹೋಗೋಣ. ಡಿ ಕೆ ಶಿವಕುಮಾರ್ ಕರ್ಕೊಂಡು ಹೋಗೋಣ, ನೀವು ಬನ್ನಿ, ಎಲ್ಲಿತ್ತು ಅಂತ ನೋಡೋಣ. 2001ರಲ್ಲಿ ಹಂಚಿಕೆ ಆಗಿರೋ ಜಾಗನ ರೈತರ ಭೂಮಿ, ಕೃಷಿ ಭೂಮಿ ಅಂತ ಕೊಟ್ಬಿಟ್ಟವ್ರೆ ಅಂತ ಹೇಳಿದ್ರೆ ಏನು ರೀ? ಯಾರ್ರೀ ಇದನ್ನು? ಜಮೀನೇ ಇಲ್ಲ ಅಂತ ಹೇಳ್ತಾ ಇರೋದಲ್ಲಿ ಅಂತ. ಕೃಷಿ ಭೂಮಿ ಇರಲಿಲ್ಲಲ್ರಿ, ಮೂಡ ಡೆವಲಪ್ ಮಾಡಿ ಬೇರೆಯವ್ರಿಗೆ, ನಿಮಗೆ, ಅವ್ರಿಗೆ, ಇವ್ರಿಗೆ ಎಲ್ರಿಗೂ ಹಂಚ್ಬಿಟ್ಟವ್ರೆ. ಆ ಜಮೀನು ನಂದು ಅಂತೇಳಿ ಒಬ್ಬ ಮಾರ್ತಾನೆ. ನಾನು ಈಗ ಕೂತ್ಕೊಂಡು ಇದ್ರದ್ದು ಹಳೇ ಇದು ಪಾಣಿ ತರ್ತೀನಿ, ವಿಧಾನಸೌಧದ್ದು. ಆ ಪಾಣಿ ಇಟ್ಕೊಂಡು ನಾನು ಹೇಳ್ತೀನಿ, ನಂದಪ್ಪ ಇದು ಜಮೀನು, ಕೊಡ್ತೀನಿ, ತಗೋತೀನಿ ಅಂತ. ಆಗ್ತದ ಸೇಲೋದು? ಕ್ಯಾಂಪರ್ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವಿಜಯ್ ಜೋನಲ್, ಪ್ರಭು ಟಿವಿ, ಬೆಂಗಳೂರು. ಈಗ ಟಾಪ್ 30 ಸುದ್ದಿಗಳನ್ನು ಗಮನಿಸೋಣ. ಕಳೆದ 3-4 ದಿನಗಳಿಂದ ಬೈಂದೂರಿನಲ್ಲಿ ಎಡಬಿಡದೆ ಮಳೆ ಆಗ್ತಾ ಇದೆ. ಕೊಲ್ಲೂರು ಘಾಟಿ ಪ್ರದೇಶದಲ್ಲೂ ಕೂಡ ನಿರಂತರ ಮಳೆಯಿಂದಾಗಿ ಸೌಪರ್ಣಿಕಾ ನದಿ ತುಂಬಿ ಹರಿತಾ ಇದೆ. ನದಿ ಪಾತ್ರದ ನಾವುಂದ, ಬಡಾಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಮರವಂತೆ ಭಾಗದಲ್ಲಿ ಪದೇ ಪದೇ ನೆರೆಯುಂಟಾಗಿದೆ. ಈ ಭಾಗದ ನದಿಗಳು ತುಂಬಿ ಹರಿತಾ ಇರುವ ದೃಶ್ಯ ಮತ್ತು ಇಲ್ಲಿನ ನಡುಗಡ್ಡೆಗಳು ಸುತ್ತಲೂ ನೀರಿನಿಂದ ಆವೃತವಾಗಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೇವರನಾಡು ಕೇರಳದಲ್ಲಿ ಹಿಂದೆಂದೂ ಕಾಣದಂತಹ ಭೀಕರ ದುರಂತ ನಡೆದಿದೆ. ಸಾವಿನ ಸಣ್ಣ ಸುಳಿವು ಸಿಗದಂತೆ ನೂರಾರು ಮಂದಿ ನಿದ್ದೆಯಲ್ಲಿದ್ದಾಗಲೇ ದುರಂತ ಅಂತ್ಯ ಕಂಡಿದ್ದಾರೆ. ಘೋರ ಘಟನೆ ನಡೆದಂತಹ ಚೂರಲ್ಮಲ ಮತ್ತು ಮುಂಡಕೈ ಸ್ಥಳಗಳ ಭೀಕರ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ಕೊಚ್ಚಿ ಹೋಗಿದ್ದು, ಗ್ರಾಮದಲ್ಲಿ ಮನೆಗಳಿದ್ದ ಸ್ಥಳದಲ್ಲೀಗ ಬರೀ ಬಂಡೆ ಕಲ್ಲುಗಳೇ ಕಾಣಿಸ್ತಾ ಇವೆ. ಪ್ರಕೃತಿ ಮುನಿಸಿಗೆ ದೇವರ ನಾಡು ಗಡಗಡಿಸಿದೆ. ವಯನಾಡಿನಲ್ಲಿ ನಡೆದ ಭೂಕುಸಿತಕ್ಕೆ 327ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದು, 200ಕ್ಕೂ ಅಧಿಕ ಮಂದಿ ಮಣ್ಣಿನಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಮಣ್ಣಿನಡಿ ಸಿಲುಕಿರುವವರಿಗಾಗಿ ಇವತ್ತು ಬೆಳಿಗ್ಗೆಯಿಂದಾನೇ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ವಯನಾಡಿನಲ್ಲಿ